ಬಾಂಬೆ ಹೈಕೋರ್ಟು ಅಲ್ಲಿ ಪೂನಾದ ಹತ್ರ ಇರುವಂತಹ ಪರ್ವತಿ ಅಂತಕ್ಕಂಥ ವಿಧಾನಸಭಾ ಕ್ಷೇತ್ರದ ಇವಿಎಂಗಳನ್ನ ಫೆರೆನ್ಸಿಕ್ ಫಾರೆನ್ಸಿಕ್ಗೆ ಒಳಪಡಿಸಿ ಇವಿಎಂ ಕುರಿತು ತಾಂತ್ರಿಕ ಪರಿಶೀಲನೆ ನಡೆಸಿತು. ಏನಾದ್ರು ಹ್ಯಾಕ್ ಮಾಡಕ್ ಸಾಧ್ಯ ಇದೆಯಾ ಅಂತ. ಆಮೇಲೆ ಇದು ಸುರಕ್ಷಿತವಾಗಿದೆ, ಇವಿಎಂ ಹ್ಯಾಕ್ ಮಾಡಕ್ ಸಾಧ್ಯ ಇಲ್ಲ ಅಂತ ನ್ಯಾಯಾಲಯ ತೀರ್ಪು ಕೊಡ್ತು. 2017ರಲ್ಲಿ ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆ ಗೆದ್ದ ಮೇಲೆ, ಗೋವಾದಲ್ಲಿ ಗೆದ್ದ ನಂತರ ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ ಇವರೆಲ್ಲರೂ ಮತ್ತೆ ಇವಿಎಂ ಹ್ಯಾಕ್ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಆಗ ಚುನಾವಣಾ ಆಯೋಗ ಮತ್ತೆ ಸಾರ್ವಜನಿಕ ಚರ್ಚೆ ಮತ್ತು ಹ್ಯಾಕಥಾನ್ ಸ್ಪರ್ಧೆ ಆಯೋಜಿಸಿತು. ಈ ಸಂದರ್ಭದಲ್ಲಿ ಯಾರೊಬ್ರು ಕೂಡ ಇವಿಎಂ ಹ್ಯಾಕ್ ಮಾಡೋದ್ರೊಳಗೆ ಯಶಸ್ವಿ ಆಗಲಿಲ್ಲ. ಆಗ ಚುನಾವಣಾ ಆಯೋಗ ಪ್ರತಿಕ್ರಿಯೆ ಕೊಡ್ತು. ಇವಿಎಂ ಅನ್ನೋಂಥ ಬಹಿರಂಗ ಪ್ರದರ್ಶನ, ಹ್ಯಾಕಥಾನ್ ಬಹಿರಂಗ ಪ್ರದರ್ಶನದಲ್ಲಿ ಆರೋಪ ಮಾಡಿದವರೆಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಪ್ರತಿಕ್ರಿಯೆ ಕೊಟ್ಟು ಸುರಕ್ಷಿತವಾಗಿದ್ದಾವೆ ಅಂತ ಹೇಳ್ತು. ಇದಾದ ನಂತರ ಮತ್ತೆ 2019ರ ಚುನಾವಣೆಯಲ್ಲಿ ಲಂಡನ್ ಮತ್ತು ಅಮೆರಿಕದಿಂದ ಗುಲ್ಲೊಪ್ಪಿಸಿದ್ರು. ಸೈಬರ್ ತಜ್ಞರು ಅಂತ ಹೇಳಿ ಅನ್ನೋ ಹೆಸರಿನಲ್ಲಿ ಒಂದು ಟೂಲ್ ಕಿಟ್ ರಾಜಕಾರಣ ನಡೀತು. ಬಿಜೆಪಿ 303 ಸೀಟ್ ಗೆದ್ಬಿಡ್ತು, ಹಂಗಾಗಿ ಹ್ಯಾಕ್ ಮಾಡಿದ್ದಾರೆ ಅಂತ ಒಂದು ಟೂಲ್ ಕಿಟ್ ನಡೀತು. ಆಗ ಮತ್ತೆ ನ್ಯಾಯಾಲಯ ಪರಿಶೀಲನೆ ನಡೆಸಿ ವಿವಿಪ್ಯಾಟ್ ಸ್ಲಿಪ್ ಸಜೆಷನ್ ಕೊಡ್ತು. ಈಗ ಎಲ್ಲ ಮತಗಟ್ಟೆಯಲ್ಲಿ ವಿವಿಪ್ಯಾಟ್ ಸ್ಲಿಪ್ ವ್ಯವಸ್ಥೆ ಜಾರಿಯಲ್ಲಿ ಇದೆ. ಇಲ್ಲಿ ಈ ಎಲ್ಲ ಸಂದರ್ಭಗಳಲ್ಲಿ ಇವಿಎಂ ಹ್ಯಾಕ್ ಮಾಡ್ತಾರೆ ಅನ್ನುವಂಥ ಆರೋಪ ಸುಳ್ಳು ಅಂತಕ್ಕಂಥದ್ದು ಸಾಬೀತಾಗಿದೆ. ಈಗ ಚುನಾವಣೆ ಫಲಿತಾಂಶ ಅವ್ರ ಪರ ಬಂದ್ರೆ ಜನಾದೇಶ, ಸಿದ್ದರಾಮಯ್ಯನವರ ಪಾರ್ಟಿಗೆ 136 ಸೀಟ್ ಬಂದ್ರೆ, ಡಿ ಕೆ ಶಿವಕುಮಾರ್ ಪಾರ್ಟಿಗೆ 136 ಸೀಟ್ ಬಂದ್ರೆ ಅದು ಜನಾದೇಶ. ಬಿಜೆಪಿ ಏನಾದ್ರು ಗೆದ್ದು ಬಿಟ್ರೆ ಅದು ಚುನಾವಣಾ ಅಕ್ರಮ, ಮತಗಳ್ಳತನ. ನಾನು ಅವ್ರಿಗೆ ಕೇಳೋದು, ಬುದ್ಧಿ ಇರೋರು ಯಾರು ಹಿಂಗ ಆರೋಪ ಮಾಡ್ತಾರ? ನನಗೆ ಈ ರೀತಿ ಆರೋಪ ಮಾಡಿರುವವರ ಮಾನಸಿಕ ಆರೋಗ್ಯದ ಬಗ್ಗೆ ನಂಗೆ ಅನುಮಾನ ಮೂಡುತ್ತೆ. ಮಾನಸಿಕ ಆರೋಗ್ಯ ಹೆಚ್ಚು ಕಡಿಮೆ ಆಗಿರುವಂತ ಸಾಧ್ಯತೆಗಳಿದಾವೆ. ಅದಕ್ಕೆ ನಾನು ಮಾನಸಿಕ ಆರೋಗ್ಯ ತಜ್ಞರ ಜೊತೆಗೆ ಒಂದ್ಸರಿ ತೋರಿಸೋದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಹೆಂಗಾಗಿದೆ ಅಂದ್ರೆ, ಮೂರ್ಖ ನಾಯಕ ಮರುಳ ಹಿಂಬಾಲಕರು ಅನ್ನೋ ಪರಿಸ್ಥಿತಿ ಆಗಿದೆ. ಸಿದ್ದರಾಮಯ್ಯನವ್ರು ನಿಮ್ಗೇನಾಗಿದೆ? ನೀವು ಮೂರ್ಖ ನಾಯಕರ ಹಿಂದ್ಗಡೆ ಮರುಳ ಹಿಂಬಾಲಕರು ನೀವ್ಯಾಕೆ ಆಗ್ತಾ ಇದ್ದೀರಿ? ನೀವು ಗೆದ್ದಿರೋದು ಅಕ್ರಮದಲ್ಲಿ ಅಂತ ಯಾರಾದ್ರೂ ಹೇಳಿದ್ರೆ ಜನಾದೇಶಕ್ಕೆ ಏನ್ ಗೌರವ ಇರುತ್ತೆ? ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಏನ್ ಗೌರವ ಇರುತ್ತೆ? ಯಾರು ಈ ರೀತಿ ಆರೋಪ ಮಾಡ್ತಾರೆ? ಯಾರಿಗೆ ಸಂವಿಧಾನದ ಬಗ್ಗೆ ವಿಶ್ವಾಸ ಇರಲ್ವೋ, ಯಾರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇರಲ್ವೋ ಅಂತವ್ರು ಮಾತ್ರ ಹೀಗೆ ಆರೋಪ ಮಾಡೋದಕ್ಕೆ ಸಾಧ್ಯ. ಈಗ ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರ ಆರೋಪ ಅದು ಪ್ರಜಾಪ್ರಭುತ್ವದ ಅವಹೇಳನ, ಅದು ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲದೆ ಇರತಕ್ಕಂಥ ವರ್ತನೆ ಅಂತ